ನಾನು ಹೇಳೋ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನಮ್ಮ ಅಪ್ಪನ ಶುಗರ್ ಹೇಗೆ ಕಮ್ಮಿ ಆಗಿದೆ ಹಾಗೆ ನಿಮಗೂ ಕೂಡ ಕಮ್ಮಿ ಆಗುತ್ತೆ. ಆದರೆ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಷ್ಟೇ. ನೀವೇ ಲೈವಾಗಿ ನೋಡಿದ್ರಲ್ಲ ಯಾವ ಥರ ಕಮ್ಮಿ ಆಗಿದೆ ಅಂತ. ನಿಮಗೂ ಆಗಬೇಕು ಅಂದರೆ ಮಾಡಿ. ಹಾಯ್ ಎವ್ರಿವನ್, ನಾನು ದಿವ್ಯಾ. ನಾನಿವತ್ತು ನೀವು ಕೇಳ್ತಿದ್ದಂತಹ ಶುಗರ್ ಕಂಟ್ರೋಲ್ ಮಾಡೋ ಪೌಡರ್ ಮಾಡ್ತಾಯಿದ್ದೀನಿ. ನೀವು ಪೂರ್ತಿ ವಿಡಿಯೋ ನೋಡಿ ಮನೇಲಿ ಮಾಡ್ಕೊಳ್ಳಿ. ಈಗ ನಾನೊಂದು ಬೌಲಲ್ಲಿ ಬಾದಾಮಿ ಹಾಕ್ತಾಯಿದ್ದೀನಿ. ಬಾದಾಮಿ ಶುಗರ್ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಹೃದಯ, ಚರ್ಮ, ಮೂಳೆಗಳಿಗೂ ಕೂಡ ಆರೈಕೆ ಮಾಡುತ್ತೆ. ಬಾದಾಮಿನ ಸಿಪ್ಪೆ ತೆಗೆದು ಹಾಕಿದ್ರೆ ಇನ್ನೂ ಒಳ್ಳೆಯದು. ಬಿಸಿ ನೀರಿಗೆ ಹಾಕಿ 10 ನಿಮಿಷ ಬಿಟ್ಟು ತೆಗೆದ್ರೆ ಆರಾಮ್ಸೆ ಬರುತ್ತೆ. ಇದು ರೋಸ್ಟ್ ಆಗಿದೆ. ಈಗ ನಾನೊಂದು ಬೌಲ್ಗೆ ಹಾಕೋತಿದ್ದೀನಿ. ಈಗ ನಾನು ಆ ಕಪ್ಪಲ್ಲಿ ಅರ್ಧ ಕಪ್ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ರಕ್ತ ಶುದ್ಧೀಕರಣದ ಜೊತೆಗೆ ನಮ್ಮ ಹಲ್ಲುಗಳನ್ನೂ ಕೂಡ ಸ್ಟ್ರಾಂಗ್ ಮಾಡುತ್ತೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಇದೆ. ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊತಿದ್ದೀನಿ. ಈ ಪೌಡರ್ಗೆ ಇದು ಜಾಸ್ತಿ ಬೇಡ, ಅರ್ಧ ಬೌಲ್ ಸಾಕು. ರೋಸ್ಟ್ ಆಯಿತು. ಇವಾಗ ಇದನ್ನು ಬೌಲ್ಗೆ ಹಾಕೋತಾ ಇದ್ದೀನಿ. ಪಿಸ್ತನ 3/4 ಬೌಲ್ ಅಷ್ಟು ಹಾಕೊಳ್ಳಿ. ಪಿಸ್ತ ಕಣ್ಣಿನ ಆರೋಗ್ಯ ಕಾಪಾಡುತ್ತೆ. ಜೀರ್ಣಕ್ರಿಯೆ ಹೆಚ್ಚಿಸೋದ್ರ ಜೊತೆಗೆ ಹಿಮೋಗ್ಲೋಬಿನ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಬೇಕು ಅಂದರೆ ತುಪ್ಪ ಹಾಕಿ ರೋಸ್ಟ್ ಮಾಡಿ. ತುಪ್ಪ ಹಾಕಿ ರೋಸ್ಟ್ ಮಾಡಿದ್ರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ. ನೀವು ಮನೇಲಿ ಯಾವ ಥರ ಯೂಸ್ ಮಾಡ್ತೀರಾ ನೋಡಿಕೊಂಡು ಮಾಡ್ಕೊಳ್ಳಿ. ಇದು ರೋಸ್ಟ್ ಆಯಿತು, ಬೌಲ್ಗೆ ಹಾಕೋತಿದ್ದೀನಿ. ಈಗ ಒಂದು ಬೌಲ್ ಮಖಾನ ತಗೋತಿದ್ದೀನಿ. ಮಖಾನದಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತೆ. ಇದು ಹೃದಯ, ಕಿಡ್ನಿ, ಚರ್ಮ, ಕೂದಲುಗೆ, ಜೀರ್ಣಶಕ್ತಿಗೆ ಎಲ್ಲದಕ್ಕೂ ಒಳ್ಳೆಯದು. ನಾನು ಫಸ್ಟಿಂದ ತೋರಿಸಿರೋದೆಲ್ಲ ಕೂಡ ಹಾಗೇ ಎಲ್ಲದಕ್ಕೂ ಒಳ್ಳೆಯದು. ಇದನ್ನ ಸ್ವಲ್ಪ ಹಾಗೆ ರೋಸ್ಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಅರ್ಧ ಕಪ್ ನಾನು ವಾಲ್ನಟ್ ತೊಗೊಂಡಿದ್ದೀನಿ. ವಾಲ್ನಟ್ ಮೆದುಳಿಗೂ ಒಳ್ಳೆಯದು, ಹೃದಯಕ್ಕೂ ಒಳ್ಳೆಯದು, ಜೊತೆಗೆ ಶುಗರ್ ಕಂಟ್ರೋಲ್ ಕೂಡ ಮಾಡುತ್ತೆ. ಸ್ಕಿನ್ಗೂ ಕೂಡ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಇ ಇದೆ. ವಾಲ್ನಟ್ ನೋಡೋಕ್ಕೆ ಮೆದುಳಿನ ಆಕಾರ ಇರೋದ್ರಿಂದ ಇದನ್ನು ತಿಂದರೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಅಂತ ನಾವು ಚಿಕ್ಕವರಿದ್ದಾಗ ಹೇಳ್ತಿದ್ರು. ಇದನ್ನ ಸ್ವಲ್ಪ ಹಾಗೆ ರೋಸ್ಟ್ ಮಾಡಿಕೊಂಡು ಎತ್ತು ಬೌಲ್ಗೆ ಹಾಕೋತಿದ್ದೀನಿ. ನಾನೆಲ್ಲ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತ ಕೊನೆಯಲ್ಲಿ ಹೇಳ್ತೀನಿ. ಈಗ ಸೀಡ್ಸ್ಗಳು ಹಾಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಹಾಕೋತಾ ಇದ್ದೀನಿ, ಚಿಯಾ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಹಾಗೆ ಫ್ಲೆಕ್ಸ್ ಸೀಡ್ಸು. ನಿಮ್ಗೇನಾದರೂ ಕನ್ಫ್ಯೂಸ್ ಆದರೆ ಈಗ ತೋರಿಸ್ತೀನಿ ನೋಡಿ ಯಾವ್ಯಾವ ಸೀಡ್ಸ್ ಅಂತ. 4 ಥರ ಸೀಡ್ಸ್ ಹಾಕಿದ್ದೀನಿ. ನಾನು ಇಷ್ಟನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಆ್ಯಕ್ಚುಲಿ ಮಾಡ್ತಾ ಇರೋದು ಪೌಡರ್ ಕಮ್ಮಿ, ಏಕೆಂದರೆ ನಾನು ಹೋದ್ಸಲ ಮಾಡಿದ ಪೌಡರ್ ಇನ್ನೂ ಇದೆ. ನಿಮ್ಗೆ ತೋರಿಸ್ಬೇಕು ಅಂತ ಸ್ವಲ್ಪ ಪೌಡರ್ ಮಾಡ್ತಾ ಇರೋದು ನಾನು. ಇದೊಂದು ಪೌಡರ್ ಕುಡಿದ್ಬಿಟ್ರೆ ಶುಗರ್ ಕಮ್ಮಿ ಆಗಿಬಿಡುತ್ತೆ ಅಂತ ಪೌಡರ್ ಕುಡಿಯೋದ್ರ ಜೊತೆಗೆ ಸ್ವೀಟ್ಸ್ ಎಲ್ಲ ತಿನ್ನೋದು ಹಾಗೆಲ್ಲ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ನೀವು ಫುಲ್ ಕಟ್ಟುನಿಟ್ಟಾಗಿರಬೇಕು ಫುಡ್ ವಿಷಯದಲ್ಲಿ. ಸ್ವೀಟ್ಸ್ ಎಲ್ಲ ತಿನ್ನೋಕೆ ಹೋಗಬಾರ್ದು ಶುಗರ್ ಜಾಸ್ತಿ ಇರೋರು. ಇದು ರೋಸ್ಟ್ ಆಯಿತು. ಇದನ್ನೊಂದು ಬೌಲ್ಗೆ ಹಾಕ್ಕೊಳ್ಳೋಣ. ಈಗ 2 ಥರ ಪೌಡರ್ ಆಗೋಕ್ಕೆ ರೆಡಿಯಾಗಿದೆ. ಇದು 3ನೇದು. ಇದು ಮೆಂತ್ಯನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಮೆಂತ್ಯ ಜಾಸ್ತಿ ಹಾಕಬೇಡಿ, ಯಾಕೆ ಅಂದರೆ ಇದಕ್ಕೆ ಹಾಕೋ ಪದಾರ್ಥ ಎಲ್ಲ ಕಹಿನೇ ಇರುತ್ತೆ. ಅಲ್ಲದೆ ನಾವು ಯಾವುದೋ ಸ್ವೀಟ್ ಐಟಮ್ಸ್ ತೊಗೊಂಡೇ ಇಲ್ವಲ್ಲ ಸ್ವೀಟ್ ಬರೋಕ್ಕೆ. ಡ್ರೈ ಫ್ರೂಟ್ಸು ಹಾಗೆ ಸೀಡ್ಸ್ನ ರೋಸ್ಟ್ ಮಾಡಿದ್ದೀವಲ್ಲ ಅದನ್ನ ಆರಾಮ್ಸೆ ಕನ್ಸ್ಯೂಮ್ ಮಾಡ್ಬೋದು. ಅದೇನು ಕಹಿ ಅನಿಸಲ್ಲ. ಬಟ್ ಈಗ ಮಾಡ್ತಿರೋದು ತುಂಬ ಕಹಿ ಇರುತ್ತೆ. ಮೆಂತ್ಯ ರೋಸ್ಟ್ ಆಯಿತು. ಇದನ್ನು ಬೌಲ್ಗೆ ಹಾಕ್ಕೊಂಡು ಈಗ ಇಲ್ಲಿ 5 ಥರ ಸೊಪ್ಪು ಹಾಕಿದ್ದೀನಿ. ಅದು ಯಾವ್ದ್ಯಾವುದು ಅಂತ ನಾನು ಮುಂದೆ ತೋರಿಸಿದ್ದೀನಿ, ಫುಲ್ ವಿಡಿಯೋ ನೋಡಿ. ಹಾಕಿರೋ ಎಲ್ಲ ಸೊಪ್ಪು ಕಹಿ ಇದೆ, ಆದರೆ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಬೆಸ್ಟ್ ಮೆಡಿಸಿನ್ ಇದು. ಕಹಿ ಇದ್ರೂ ತಿಂತೀನಿ ಅನ್ನೋರು ಡ್ರೈ ಫ್ರೂಟ್ಸ್ಗೆ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಒಪಿನಿಯನ್ ಫಸ್ಟು ಸಪ್ರೇಟ್ ಮಾಡ್ಕೊಳ್ಳಿ, ಆಮೇಲೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋರಂತೆ. ಯಾಕೆಂದರೆ ಡ್ರೈ ಫ್ರೂಟ್ಸು ಕಾಸ್ಟ್ಲಿ, ಅದಕ್ಕೆ ಸುಮ್ಮನೆ ಮಿಕ್ಸ್ ಮಾಡಿ ಹಾಳು ಮಾಡಬೇಡಿ. ಇದು ನೋಡಿ ಈಗ ರೋಸ್ಟ್ ಆಯಿತು. ಇದನ್ನು ಬೌಲ್ಗೆ ಹಾಕೋತಾ ಇದ್ದೀನಿ. ಈಗ 3 ಥರದ್ದು ರೆಡಿಯಾಗಿದೆ. ಇವಾಗ ನಾನು ಅದನ್ನ ಒಂದೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಡ್ರೈ ಫ್ರೂಟ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟು ನಾನು. ಎಲ್ಲ ರೋಸ್ಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಡ್ರೈ ಫ್ರೂಟ್ಸ್ ಅಂತೂ ತುಂಬ ಪರಿಮಳ ಘಮ 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 ಅಂತಾಯಿತು. ನೋಡ್ತಾ ಇರ್ಬೋದು ನೀವು ಯಾವ ಥರ ಬಂದಿದೆ ಅಂತ. ಇದನ್ನು ಒಂದು ಕಂಟೈನರ್ಗೆ ಹಾಕ್ತಾಯಿದ್ದೀನಿ ನಾನು. ಇವಾಗ ನಾನು ಸೀಡ್ಸ್ಗಳದ್ದು ಪುಡಿ ಮಾಡ್ಕೊಳ್ಳೋಣ ಅಂತ ಬೇರೆ ಮಿಕ್ಸಿ ಜಾರ್ಗೆ ಸೀಡ್ಸ್ಗಳು ಹಾಕೋತಾ ಇದ್ದೀನಿ. ಸೀಡ್ಸು ಮತ್ತು ಡ್ರೈ ಫ್ರೂಟ್ಸ್ದು ಮಿಕ್ಸ್ ಮಾಡ್ತೀನಿ. ಅದೇನು ಪ್ರಾಬ್ಲಮ್ ಇಲ್ಲ, ಅದರಲ್ಲೇನು ಕಹಿ ಆಗೋಂಥದ್ದೇನೂ ಇಲ್ಲ.
ಮೂರನೇ ಐಟಮ್ ತೋರಿಸಿದ್ನಲ್ಲ ಅದು ತುಂಬ ಕಹಿ ಇರುತ್ತೆ, ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಒಪಿನಿಯನ್ ನೀವು ಫಸ್ಟ್ ಕುಡಿತಾ ಇರೋದ್ರಿಂದ ಅದನ್ನು ಸಪ್ರೇಟೇ ಇಟ್ಕೊಳ್ಳಿ. ಡ್ರೈ ಫ್ರೂಟ್ಸ್ದು ಹಾಲು, ನೀರು, ಗಂಜಿ ಮೂರಕ್ಕೂ ಹಾಕೊಂಡು ಕುಡಿಬೋದು. ಫಸ್ಟು ಬಾಯಿಗೆ ಒಂದು ಚಿಟಿಕೆ ಹಾಕ್ಕೊಂಡು ಮೇಲೆ ಡ್ರೈ ಫ್ರೂಟ್ಸ್ದು ಏನು ಮಾಡ್ಕೊಂಡಿರ್ತೀರ ಗಂಜಿ, ನೀರು, ಹಾಲು ಏನಾದರೂ ಅದನ್ನು ಕುಡಿದ್ಬಿಡಿ. ಅವಾಗ ಅಷ್ಟು ಕಹಿ ಅನಿಸಲ್ಲ. ನಾನು ಯಾಕೆ ಇಷ್ಟು ಸಲ ಕಹಿ 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 ಅಂತಿದ್ದೀನಿ ಅಂತಂದರೆ ಇದನ್ನು ರೆಡಿ ಮಾಡುವಾಗ ಒಂದು ಸ್ವಲ್ಪ ಬಾಯಿಗೆ ಹಾಕಿದ್ದೆ, ತುಂಬ ಕಹಿ ಹೊಡೆದ್ಬಿಡ್ತು. ಕಹಿ ಇದ್ರೂ ಆರೋಗ್ಯಕ್ಕೆ ಒಳ್ಳೆಯದು. ಇದು ಶುಗರ್ನ ಬೇಗ ಕಂಟ್ರೋಲ್ ಮಾಡುತ್ತೆ. ಈಗ ನೋಡಿ 3 ಥರ ಪೌಡರ್ ರೆಡಿಯಾಗಿದೆ. ಈಗ ಇದನ್ನ ಮಿಕ್ಸ್ ಮಾಡಬೇಕು. ಒಂದು ಬೌಲ್ಗೆ ಸೀಡ್ಸ್ದು ಮತ್ತು ಡ್ರೈ ಫ್ರೂಟ್ಸ್ದು ಮಿಕ್ಸ್ ಮಾಡ್ತಾಯಿದ್ದೀನಿ, ಬಟ್ ಇದನ್ನು ಮಾಡ್ತಾಯಿಲ್ಲ. ನೀವು ಅಷ್ಟೇ ನೋಡ್ಕೊಂಡು ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಅದನ್ನೊಂದು ಚಿಟಿಕೆ ಬಾಯಿಗೆ ಹಾಕ್ಕೊಂಡು ಆಮೇಲೆ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಪೌಡ್ರನ್ನು ಯೂಸ್ ಮಾಡಿ, ಹಾಗೇನೂ ಅನಿಸಲ್ಲ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಟ್ರೈ ಮಾಡಿ ನೀವು ಒಂದು ಸಲ. ಅದಕ್ಕೆ ಯಾವ್ಯಾವ ಸೊಪ್ಪು ಹಾಕಿದ್ದೀನಿ ಅಂದರೆ ಕರ್ಬೇವಿನ ಸೊಪ್ಪು, ಅಮೃತ ಬಳ್ಳಿ, ನುಗ್ಗೆ ಸೊಪ್ಪು. ಊಟದಲ್ಲಿ ಬೆಂಡೆಕಾಯಿ ಯೂಸ್ ಮಾಡಿ, ಅದು ಶುಗರ್ಗೆ ಒಳ್ಳೆಯದು. ಇದು ನೆಲನೆಲ್ಲಿ ಅಂತ, ಇದು ಮನೆಗಳ ಸುತ್ತ ಇಲ್ಲ ಗದ್ದೆಗಳಲ್ಲಿ ಇರುತ್ತೆ. ಇದು ನೋಡಿ ಈ ಗಿಡದ ಕೆಳಗಡೆ ಕಾಯಿಗಳು ಬಿಟ್ಟಿರುತ್ತೆ, ಸಣ್ಣ 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 ಕಾಯಿ. ಇದು ದೇಹಕ್ಕೆ ತಂಪು. ನೀವು ಯಾವಾಗಲೂ ಅಷ್ಟೇ ಹೊಟ್ಟೆ ಹಸಿತಿದೆ ಅನ್ನೋ ತನಕ ಹೊಟ್ಟೆ ಹಸ್ಕೊಂಡಿರಬೇಡಿ. ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ತಿಂತಾಯಿರಿ. ಆಗ ಗ್ಲೂಕೋಸ್ ರಿಲೀಸ್ ಆಗೋದು ಕಮ್ಮಿ ಆಗುತ್ತೆ, ಶುಗರ್ ಅಂಶನೂ ಕಮ್ಮಿ ಆಗುತ್ತೆ. ಇದು ಒಂದಲ್ಗ. ಆದಷ್ಟು ರೈಸ್ ಐಟಮ್ನ ಕಮ್ಮಿ ಮಾಡಿ ರಾಗಿ, ಗೋಧಿ ಯೂಸ್ ಮಾಡಿ. ರಾಗಿ ಮುದ್ದೆ, ರಾಗಿ ರೊಟ್ಟಿ, ಗೋಧಿ ಚಪಾತಿ ಈ ಥರ ಯೂಸ್ ಮಾಡಿ. ಫ್ರೂಟ್ಸು, ವೆಜಿಟೇಬಲ್ಸ್ ಜಾಸ್ತಿ ತಿನ್ನಿ. ಈಗ ನಾನು ಕೊನೆ ಸೊಪ್ಪಿಗೆ ಬಂದೆ. ಇದು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು ಅಷ್ಟೇ ಶುಗರ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು. ಪಾಲಕ್ ಸೊಪ್ಪಿನ ಚಿಗುರು ತೊಗೊಂಡಿದ್ದೀನಿ ನಾನು ಸ್ವಲ್ಪ. ಇಲ್ಲಿ ಸ್ವೀಟ್ಸ್ ಇಷ್ಟ ಆಯಿತು ಅಂತ ಜಾಸ್ತಿ ಸ್ವೀಟ್ಸ್ ತಿನ್ನೋಕ್ಕೆ ಹೋಗಬೇಡಿ, ಅದೇ ನಿಮಗೆ ಆರೋಗ್ಯಕ್ಕೆ ಹಾನಿಕಾರ ಆಗುತ್ತೆ. ಸೊಪ್ಪುಗಳೆಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ. ಇವಾಗ ಪಾಲಕ್ ಸೊಪ್ಪು ಇವಾಗ ಹಾಕ್ತಾಯಿಲ್ಲ, ಲಾಸ್ಟಲ್ಲಿ ಹಾಕ್ತೀನಿ. 4 ಥರ ಸೊಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ ಬೌಲಲ್ಲಿ. ವಾಶ್ ಆದಮೇಲೆ ಒಂದು ಕಾಟನ್ ಬಟ್ಟೆಗೆ ಹಾರಾಕ್ತಾಯಿದ್ದೀನಿ. 1.5 ದಿನ ಮನೆ ಒಳಗೆ ಒಣಗಿಸಿ. ಈಗ ಮುಟ್ಟಿದ್ರೆ ಗೊತ್ತಾಗುತ್ತೆ ಸೊಪ್ಪು ಒಣಗಿದೆಯಾ ಏನೋ ಅಂತ. ನೀವೇನಾದರೂ ಬಿಸಿಲಿಗೆ ಹಾರಾಕಿದ್ರೆ ಗಾಳಿಗೆ ಎಲೆಗಳೆಲ್ಲ ಆರೋಗ್ಬಿಡುತ್ತೆ. ಅದಕ್ಕೆ ಮನೆ ಒಳಗೇನೆ ಒಣಗಿಸಿ. ಈಗ ಪಾಲಕ್ ಸೊಪ್ಪನ್ನು ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ. ಒಂದು ಕಾಟನ್ ಬಟ್ಟೆಗೆ ಹಾಕಿದ್ಮೇಲೆ ಇದನ್ನ ಒಂದು ಸೈಡಲ್ಲಿ ಇಟ್ಬಿಟ್ರೆ ಹತ್ಪಾಡೋದು ಒಣ್ಕೊಳ್ಳುತ್ತೆ. ಒಣಗಿದ್ಮೇಲೆ ಯಾವ ಥರ ಆಗಿದೆ ಅಂತಲೂ ತೋರಿಸ್ತೀನಿ, ವೆಯ್ಟ್ ಮಾಡಿ. ನೋಡಿ ಒಣಗಿದ್ಮೇಲೆ ಈ ಥರ ಆಗಿತ್ತು. ಇದನ್ನಾದಮೇಲೆ ನಾನು ರೋಸ್ಟ್ ಮಾಡಿ ಇದು ಮಾಡಿರೋದು. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.